ಜಯ ದೇವ ಜಯ ದೇವ ಜಯ ದೀನ ಶರಣ್ಯ ಅನುಪಮ ಕಾರುಣ್ಯ ವಿಧುಶೇಖರ ಭಾರತಿ ಗುರು ಪರಹಂಸ ವರೇಣ್ಯ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ದೀನ ಶರಣ್ಯ ಅನುಪಮ ಕಾರುಣ್ಯ ವಿಧುಶೇಖರ ಭಾರತಿ ಗುರು ಪರಹಂಸ ವರೇಣ್ಯ ಜಯ ದೇವ ಜಯ ದೇವ. ಇವರು ನೆಲ್ಲೂರು ಆಂಧ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಆಮೇಲೆ ಅನಂತಪುರದಲ್ಲಿ ಇಂಜಿನಿಯರಿಂಗ್ ಅಧ್ಯಯನವನ್ನು ಮಾಡಿದ್ದಾರೆ. ಆಮೇಲೆ ಉನ್ನತ ಅಧ್ಯಯನಕ್ಕಾಗಿ ಇವರು ಅಮೇರಿಕ ದೇಶಕ್ಕೆ ಹೋಗಿ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿಕೊಂಡರು. ಒಟ್ಟು 53 ವರ್ಷಗಳ ಕಾಲ ಅಮೇರಿಕದಲ್ಲೇ ವಾಸವಾಗಿದ್ದರು. 15 ವರ್ಷಗಳ ಕಾಲ ಚೀಫ್ ಇಂಜಿನಿಯರ್ ಶಿಕಾಗೋ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯವನ್ನು ನೆರವೇರಿಸಿದರು. ಹಾಗೂ 9 ವರ್ಷಗಳ ಕಾಲ ನ್ಯೂಕ್ಲಿಯರ್ ಪವರ್ ಡಿವಿಷನ್ ಸಿಯೋಲ್, ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದಲ್ಲಿ 9 ವರ್ಷಗಳ ಕಾಲ ಡೈರೆಕ್ಟರ್ ಆಗಿ, ಆ ಕಂಪನಿಯಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹಾಗೂ 5 ವರ್ಷಗಳ ಕಾಲ ಪಾರ್ಟ್ನರ್ ಡೈರೆಕ್ಟರ್ ಆಗಿ ಶಾಂತಾ ಬಯೋಟೆಕ್ ಎಂಬಂತಹ ಹೈದರಾಬಾದ್ನಲ್ಲಿರತಕ್ಕಂತಹ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು. ಆಮೇಲೆ ನಿವೃತ್ತರಾದ ಇವರು ಮೊದಲು ಸ್ವಲ್ಪ ಅವಕಾಶದಲ್ಲಿ ಅಷ್ಟೇ ಧರ್ಮ ಕಾರ್ಯಗಳಲ್ಲಿ ತೊಡಗೊಳ್ತಾ ಇದ್ದವರು ಆಮೇಲೆ ಸಂಪೂರ್ಣವಾಗಿ ತಮ್ಮನ್ನು ಧರ್ಮ ಕಾರ್ಯಗಳಲ್ಲಿ ವಿನಿಯೋಗಿಸಿಕೊಂಡಿದ್ದಾರೆ. ಜಗದ್ಗುರುಗಳವರ ಅಪ್ಪಣೆಯಂತೆ ಇನ್ನು ಮುಂದೆ ಈ ಶೃಂಗೇರಿಯಲ್ಲೇ ಇದ್ದು ಗುರುಗಳ ಸೇವೆ ಮಾಡಬೇಕು ಎಂಬಂತಹ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅಂಥವರು ಇವತ್ತಿನ ದಿವಸ ಒಂದು ಒಳ್ಳೆಯ ರೀತಿಯ ಒಂದು ಭವನವನ್ನು ನಿರ್ಮಾಣ ಮಾಡಿ ಉದ್ಘಾಟನೆಗಾಗಿ ಜಗದ್ಗುರುಗಳವರ ಒಂದು ಅನುಗ್ರಹವನ್ನು ಬೇಡಿದರು. ಅದೇ ಪ್ರಕಾರವಾಗಿ ನಮ್ಮ ಪಾಠಶಾಲೆಯ ಮೇಲಿನ ಅತ್ಯಂತ ವಾತ್ಸಲ್ಯದಿಂದ ಹಾಗೂ ಶಂಕರನಾರಾಯಣ ಅವರ ಹಾಗೂ ನಮ್ಮೆಲ್ಲರ ಸುಕೃತ ವಿಶೇಷದಿಂದ ಯಾವಾಗಲೂ ಸದಾ ಆತ್ಮಾರಾಮರಾಗಿ ಇರತಕ್ಕಂಥ ನಮ್ಮ ಮಹಾಸನ್ನಿಧಾನಗಳವರು ಕೂಡ ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿ ನಮ್ಮನ್ನೆಲ್ಲ ಅನುಗ್ರಹಿಸಿದರು ಅಂತ ಹೇಳಿದರೆ ಇದಕ್ಕೆ ಆ ಜಗದ್ಗುರುಗಳವರ ಒಂದು ವಾತ್ಸಲ್ಯ, ಒಂದು ಕೃಪಾಪೂರ್ಣ ದೃಷ್ಟಿಯೇ ಕಾರಣ. ಅದಕ್ಕಿಂತ ಬೇರೆ ಏನನ್ನೂ ನಾವು ಹೇಳಲು ಸಾಧ್ಯವಿಲ್ಲ ಎಂಬುದಾಗಿ ನಾನು ಈ ಕ್ಷಣದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಪೇಕ್ಷೆಯಂತೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನೀಡಿ ನಮ್ಮನ್ನೆಲ್ಲ ಅನುಗ್ರಹಿಸಲಿಕ್ಕೆ ಇಲ್ಲಿ ಉಪಸ್ಥಿತರಿದ್ದಾರೆ, ಸಿಂಹಾಸನವನ್ನು ಅಲಂಕರಿಸಿದ್ದಾರೆ ನಮ್ಮ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ, ಈ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ. ಇಲ್ಲಿ ವಾಸ್ತವ್ಯ ಮಾಡುವಂತಹ ವಿದ್ಯಾರ್ಥಿಗಳನ್ನು ಅವರು ಹೇಗೆ ಅಧ್ಯಯನ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಇತ್ಯಾದಿಗಳನ್ನೆಲ್ಲ ನೋಡಲಿಕ್ಕೆ ಇಲ್ಲಿ ಅತ್ಯಂತ ಸೌಕರ್ಯವಾಗಿ ಇರುತ್ತೆ. ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಿದ್ದಾರೆ, ಅದರಲ್ಲಿ ಏನಾದರೂ ಲೋಪಗಳಿದ್ದರೆ ಅದನ್ನು ಸರಿ ಮಾಡಿ ಹೇಳಲಿಕ್ಕೆ ಅದೆಲ್ಲದಕ್ಕೂ ಸಹ ಇಲ್ಲೇ ಆದರೆ ಅನುಕೂಲವಾಗಿರುತ್ತೆ. ಆದ್ದರಿಂದ ಇನ್ನೂ ವಿಶೇಷವಾಗಿ ಚೆನ್ನಾಗಿ ಅಧ್ಯಯನ ನಡೆಯಲಿ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಈ ಒಂದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೆ ವಿಶೇಷವಾದಂತಹ ಶಿಷ್ಯರಾಗಿದ್ದು ಅತ್ಯಂತ ಶ್ರದ್ಧೆಯಿಂದ ಈ ಭವನದ ನಿರ್ಮಾಣವನ್ನು ಮಾಡುವುದರಲ್ಲಿ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದಾರೆ. ನಿರ್ಮಾಣವನ್ನು ಮಾಡಿ ನಾವು ಮಾಡ್ತಾ ಇರತಕ್ಕಂತಹ ಈ ವೇದಶಾಸ್ತ್ರಗಳ ಪ್ರಚಾರ ಕಾರ್ಯದಲ್ಲಿ ವಿಶೇಷವಾದಂತಹ ಭಾಗಿಗಳಾಗಿದ್ದಾರೆ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಶಂಕರನಾರಾಯಣ ಅಯ್ಯರವರು. ಇಲ್ಲಿ ಅವರ ಮನಸ್ಸಿನಲ್ಲೂ ವಿಶೇಷವಾಗಿ ಈ ಪೀಠದಿಂದ ಅವರು ಅನೇಕ ಕಡೆಗಳಿಗೆ ಹೋಗಿದ್ದಾರೆ. ಅವರು ಈಗಾಗಲೇ ಮಾತಾಡ್ತಾ ಅನೇಕ ದೇಶಗಳಲ್ಲಿ ಅಲ್ಲಿ ಇಲ್ಲಿ ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ತುಂಬ ದೇಶಗಳಲ್ಲೂ ಕೆಲಸ ಮಾಡಿದ್ದಾರೆ, ತುಂಬ ಪ್ರಾಂತ್ಯಗಳಲ್ಲೂ ಹೋಗಿದ್ದಾರೆ, ಅನೇಕ ಕಡೆಗಳಿಗೆ ಹೋಗಿದ್ದಾರೆ. ಆದರೆ ಅವರು ಇಲ್ಲಿಗೆ ಬಂದಾಗ, ಶೃಂಗೇರಿಗೆ ಬಂದಾಗ ಮಾತ್ರ, ಅಂದರೆ ಬೇರೆ ಎಲ್ಲ ಕಡೆಗೂ ಅವರು ಹೋಗಿ ಬರ್ತಾ ಇದ್ರು, ಆದರೆ ಇಲ್ಲಿಗೆ ಬಂದಾಗ ಮಾತ್ರ
ಅವರ ಮನಸ್ಸು ಅವರಿಗೆ ಹೇಳ್ತು, ನಾನು ಇನ್ನೆಲ್ಲಿಗೂ ಹೋಗುವುದಿಲ್ಲ, ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಅವರ ಮನಸ್ಸು ಅವರಿಗೆ ಹೇಳಿದೆ. ಇನ್ನೆಲ್ಲೂ ಹೋಗಬಾರದು, ಇಲ್ಲಿಗೆ ಬಂದ ನಂತರ ಇಲ್ಲೇ ಇಲ್ಲಿ ಇರುವುದಾದರೆ ಇಲ್ಲೇ ಇರಬೇಕು, ಏನು ಮಾಡಿದ್ರು ನಾನು ಇಲ್ಲಿಗೆ ಮಾಡಬೇಕು ಅನ್ನುವಂತಹ ಮನಸ್ಸು, ಅವರ ಮನಸ್ಸು ಅವರನ್ನು ಹಿಡ್ಕೊಂಡಿದೆ, ಸರಿಯಾಗಿ ಹೇಳಿಬಿಟ್ಟಿದೆ. ಇನ್ನೆಲ್ಲೂ ಹೋಗಬಾರದು ಅಂತ ಅವರ ಮನಸ್ಸು ಅವರಿಗೆ ಹಾಗೆ ಹೇಳಿದೆ. ಅದೇ ನಿಶ್ಚಯದಲ್ಲಿ ಇಲ್ಲಿಗೆ ಬಂದು ಈ ರೀತಿಯಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದಾರೆ ಮತ್ತು ಮುಂದೆಯೂ ಸಹ ಮಾಡಲಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ. ಅವರು ಈ ಒಂದು ಪಾಠಶಾಲೆಗೆ ಮತ್ತು ಪೀಠಕ್ಕೆ ಹಾಗೂ ಈ ನಮ್ಮ ಗುರುಗಳಿಗೆ ನಮಗೆ ಮಾಡಿದಂತಹ ಈ ಒಂದು ವಿಶೇಷವಾದಂತಹ ಸೇವೆಗೆ ನಾವು ಅವರಿಗೆ ಈ ಸಂದರ್ಭದಲ್ಲಿ ಧಾರ್ಮಿಕ ಪ್ರವರ ನೀಡಿ ಆಶೀರ್ವಾದಗಳನ್ನು ಮಾಡಬೇಕು. ನಮ್ಮ ಗುರುಗಳು ಅರ್ಪಣೆ ಮಾಡಿದ್ದಾರೆ, ಅದರಂತೆ ಈಗ ಅವರಿಗೆ ಈ ಒಂದು ಪಟ್ಟವನ್ನು ನೀಡಿ ಅವರಿಗೆ ಆಶೀರ್ವಾದಗಳನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ಹಾಗೆ ಮಠದಿಂದ ಒಂದು ಕಾರ್ಯವನ್ನು ಮಾಡಿಸಬೇಕು ಅಂತಂದರೆ ಅದಕ್ಕೊಂದು ಕ್ರಮ ಇದೆ. ಇಂತಹ ಒಂದು ಕ್ರಮದಲ್ಲಿ ಇದನ್ನು ಮಾಡಿಸುವುದು ಅಂತ ಹಿಂದಿನಿಂದಲೂ ಸಹ ಒಂದು ಕ್ರಮ ಇದೆ. ಅದೇ ಕ್ರಮದಲ್ಲಿ ಏನೇ ಒಂದು ಕಾರ್ಯ ಮಾಡಿದರೂ ಅದನ್ನು ಒಂದೇ ರೀತಿಯಂತಹ ಕ್ರಮದಲ್ಲಿ ಸರಿಯಾಗಿ ಮಾಡಬೇಕು ಅನ್ನುವಂತಹ ಪದ್ಧತಿಯಲ್ಲೇ ಹಿಂದಿನಿಂದಲೂ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಅವರ ಒಂದು ಇಚ್ಛೆಯಂತೆ, ನಮ್ಮ ಒಂದು ಅಪ್ಪಣೆಯಂತೆ ಈ ಭವನವನ್ನು ಈ ರೀತಿಯಾಗಿ ವಿಶೇಷವಾಗಿ ನಿರ್ಮಾಣ ಮಾಡುವುದರಲ್ಲಿ ವಿಶೇಷವಾಗಿ ಶ್ರಮಿಸಿದ್ದಾರೆ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಅವರು. ನಿರ್ಮಾಣ ಕಾರ್ಯದಲ್ಲಿ ಇಲ್ಲಿಯ ನಮ್ಮ ಇಂಜಿನಿಯರು ಮತ್ತು ಇದನ್ನು ನಿರ್ಮಾಣ ಮಾಡಿಸಿರ್ತಕ್ಕಂತಹ ಸಂಸ್ಥೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತಿದ್ದೇವೆ. ಈಗ ಶಂಕರನಾರಾಯಣ ಅವರು ಇಲ್ಲಿಗೆ ಬಂದು ಈ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾಪೀಠಂ ಶೃಂಗೇರಿ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರಪಾರೀಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರುಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗಪುರವರಾಧೀಶ್ವರ ತುಂಗಭದ್ರಾ ತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತ ಶ್ರೀ ಜಗದ್ಗುರು ಶೃಂಗೇರಿ ಶ್ರೀಮದ್ ಭಾರತೀ ತೀರ್ಥ ಮಹಾಸ್ವಾಮಿಭಿಃ ಅಸ್ಮದ್ ಅತ್ಯಂತ ಪ್ರಿಯ ಶಿಷ್ಯ ಪ್ಲಾಂಜೇರಿ ಶಂಕರನಾರಾಯಣಾರ್ಯ ವಿಷಯೇ நாராயண ஸ்மரண புரஸ்தரம் விரச்சிதாக ஆசிஷ சமுல்லசந்து. நீங்கள் சிறுவயதிலிருந்தே தர்மாச்சரணையில் ஸ்ரத்தை, குருவினிடமும் பெரியோர்களிடமும் பக்தி, ஏழைகளிடம் தயை முதலான சத்குணங்களுடன் கூடியவராக எல்லோருடைய மரியாதைக்குரியவராக இருக்கிறீர்கள். தட்சிணாம்நாய சிருங்கேரி ஸ்ரீ சாரதா பீடத்தின் விஷயத்தில் நீங்கள் அபாரமான பக்தியுடன் உள்ளீர்கள். வேத சாஸ்திரங்களின் மற்றும் சமஸ்கிருத மொழியின் பிரச்சாரத்திற்காக எங்களுடைய பரமேஷ்டி குருநாதர்களான ஸ்ரீ ஸ்ரீ சச்சிதானந்த சிவாபினவ நரசிம்ம பாரதி மகாசுவாமிகள் அவர்கள் சிருங்கேரியில் சுமார் 130 வருடங்களுக்கு முன் ஸ்தாபித்த சத்வித்யா சஞ்சீவினி சமஸ்கிருத மகாபாட்சாலையில் படித்துக் கொண்டிருக்கும் வித்தியார்த்திகள் தங்குவதற்காக பெரும் செலவில் பிரம்மாண்டமாக தங்கும் விடுதியை நிர்மாணம் செய்வித்து ஸ்ரீமடத்தின் மூலம் நடத்தப்படும் வேதசாஸ்திர பிரச்சார காரியத்தில் நீங்கள் சிறப்பான சேவையை செய்துள்ளீர்கள். உங்களுடைய குருபக்தி மற்றும் தர்ம ஸ்ரத்தைகளால் மகிழ்ந்த நாங்கள் உங்களுக்கு தார்மிக பிரவர என்ற பட்டத்தை வழங்குகிறோம். ஸ்ரீ சாரதா சந்திரமௌலீஸ்வரரின் பரமானுகிரகத்தால் நீங்கள் இவ்வாறே குரு தேவதா சேவை புரிந்து கொண்டு ஸ்ரேயவந்தராக நெடுங்காலம் வாழுங்கள் என்று ஆசீர்வதிக்கிறோம். இது நாராயண ஸ்மரணம். ಶೃಂಗೇರಿ ಶೋಭಕೃತ್ ಕಾರ್ತಿಕ ಶುಕ್ಲ ದ್ವಾದಶಿ வெள்ளிக்கிழமை 24/11/2023.
ಇತ್ಯಾದಿ ಸಮಸ್ತ ಬಿರುದಾವಲಿ ವಿರಾಜಮಾನ ಶ್ರೀ ಜಗದ್ಗುರು ಶೃಂಗೇರಿ ಶ್ರೀಮದ್ ಭಾರತೀ ತೀರ್ಥ ಮಹಾಸ್ವಾಮಿಭಿಃ ಅಸ್ಮದತ್ಯಂತ ಪ್ರಿಯ ಶಿಷ್ಯ ಲಾಂಜೇರಿ ಶಂಕರನಾರಾಯಣಾರ್ಯ ವಿಷಯೇ ನಾರಾಯಣ ಸ್ಮರಣ ಪುರಸ್ಸರಂ ವಿರಚಿತಾಃ ಆಶೀಷಸ್ಮಲ್ಲು ಸಂತು. ನೀವು ಬಾಲ್ಯದಿಂದಲೂ ಧರ್ಮಾಚರಣೆಯಲ್ಲಿ ಶ್ರದ್ಧೆ, ಗುರು ಹಿರಿಯರಲ್ಲಿ ಭಕ್ತಿ, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರ ವಿಷಯದಲ್ಲಿ ಅಪಾರವಾದ ಭಕ್ತಿಯನ್ನಿಟ್ಟುಕೊಂಡಿರತಕ್ಕಂತಹ ನೀವು ವೇದಶಾಸ್ತ್ರಗಳನ್ನು ನಮ್ಮ ಪರಮೇಶ್ವರಿಗಳಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಶೃಂಗೇರಿಯಲ್ಲಿ ಸುಮಾರು 130 ವರ್ಷಗಳ ಪೂರ್ವ ಓದುತ್ತಿರುವ ವಿದ್ಯಾರ್ಥಿಗಳ ವಾಸಕ್ಕಾಗಿ ಬಹು ವಿದ್ಯವ್ಯಯದಲ್ಲಿ ಈ ಮಟ್ಟದಲ್ಲಿ ನಡೆಸುವ ವೇದಶಾಸ್ತ್ರ ಪ್ರಚಾರ ಕಾರ್ಯದಲ್ಲಿ ವಿಶಿಷ್ಟವಾದ ಸೇವೆಯನ್ನು ಮಾಡಿದ್ದೀರಿ. ನಿಮ್ಮ ಗುರುಭಕ್ತಿ ಮತ್ತು ಧರ್ಮಶ್ರದ್ಧೆಗೆ ಸಂತುಷ್ಟರಾದ ನಾವು ನಿಮಗೆ ಧಾರ್ಮಿಕ ಪ್ರವರ ಎಂಬ ಬಿರುದನ್ನು ಈಯುತ್ತಿದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಪರಮಾನುಗ್ರಹದಿಂದ ನೀವು ಇದೇ ರೀತಿ ಗುರುದೇವತಾ ಸೇವೆಯನ್ನು ಮಾಡುತ್ತಾ ಶ್ರೇಯವಂತರಾಗಿ ಬಾಳಿರೆಂದು ಆಶೀರ್ವದಿಸುತ್ತಿದ್ದೇವೆ. ಕನ್ನಡ ಗೊತ್ತಿಲ್ಲ, ಇಂಗ್ಲೀಷ್ ಓಕೆ, ಇಂಗ್ಲೀಷ் தமிழ் சொல்லலாமா? நம்ம கௌரி சங்கர் ரொம்ப விசேஷம். எனக்கு தர்ம பிரச்சாரத்தில் சிங்கேரி ஃபஸ்ட்டு வந்தப்போ ஆச்சாரியர்களோட அனுகிரகம் இருந்தாலும் దేవుడు తెలుగులో இருக்கு. దేవుడు వర్ణించిన పూజారి అలాగే இவர் ரொம்ப சப்போர்ட்டாக இருந்தால் தான் இது பண்ண முடியும். இட் இஸ் நாட் குருவரோட ஆசீஸ்ஸு. இன்னைக்கு இவரை சன்மானம் பண்ண நானே நினச்சிருந்தேன். குருகுலே சொல்லிட்டாரு என்கிட்ட. என்னென்னா நாங்களே ஏற்பாடு பண்ணியிருந்தோம். ஏன்னா நான் பார்த்ததில் இவர் தான் குருவரோட ஒரு சிஷ்யராக எல்லாருக்கும் சன்மானம் பண்ணணும். இவருக்கு சன்மானம் பார்த்தது நானே பார்க்கல. ஸோ ஃபர்ஸ்ட் கௌரி சங்கருக்கு சன்மானம் பண்ணுறதுக்கு ஜெகத்குரு நமக்கு அவகாசம் கொடுத்தார். நாத்ரதானி தோம்ரதீம் தரிக்கிடதீம் 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 தனததீம் திரன திரன தாக்கிடததீம் ததக தஜம் தஜம் தகதீம் தணங்குதகதீம் 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 ததீம் நாத்ரதீம் ததோம்ரதீம் ಧಿರನಾದನ ಧಿರನಾತಕಧೀಂ ತಧೀಂ ನಾಧೃದೀಂ ತತೋ